ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಉದಯ ಕಾಲದಲ್ಲಿ ವಾಕ್ಯವನ್ನು ಹಂಚುವುದಕ್ಕೆ ನಾನು ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಇವತ್ತು ಪ್ರತಿ ಮುಂಜಾನೆಯಲ್ಲಿ ಈ ವಾಕ್ಯಗಳು ಅನೇಕರ ಜೀವಿತಗಳನ್ನು ಬಲಪಡಿಸ್ತಾ ಇದೆ, ಆಶೀರ್ವಾದ ಮಾಡುತ್ತಾ ಇದೆ ಅಂತ ನಾನು ನಂಬುವಂತವನಾಗ್ತೀನಿ. ಅದೇ ಪ್ರಕಾರ ಈ ಮುಂಜಾನೆಯಲ್ಲಿ ಕರ್ತನಾದ ಯೇಸುವಿನ ಮುಟ್ಟಿಗೆ ಇನ್ನೊಂದು ವಾಕ್ಯದಿಂದ ಬಲಪಡಿಸ್ತಾ ಇದ್ದಾರೆ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯದ 27ನೇ ವಚನದಲ್ಲಿ, ಆತನು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಇಲ್ಲಿ ಒಂದು ಮಾತನ್ನ ತನ್ನ ಶಿಷ್ಯರಿಗೆ ಹೀಗೆ ಹೇಳ್ತಾ ಇದ್ದಾರೆ, ಮನುಷ್ಯರಿಗೆ ಯಾವ ಕಾರ್ಯ ಅಸಾಧ್ಯವಾಗಿದೆಯೋ ಅದು ದೇವರಿಗೆ ಸಾಧ್ಯ ಅಂತ. ಹೌದಲ್ವಾ ಪ್ರಿಯ ದೇವಜನರೇ? ಎಷ್ಟೋ ಕಾರ್ಯಗಳು ನಮಗೆ ಅಸಾಧ್ಯ, ಎಷ್ಟೋ ವಿಷಯದಲ್ಲಿ ನಾವು ಪೂರ್ಣ ಜಯ ಸಾಧಿಸುವುದು ಅಸಾಧ್ಯ, ಅದನ್ನು ಪೂರ್ಣವಾಗಿ ಮಾಡಿ ಮುಗಿಸುವುದು ಅಸಾಧ್ಯ. ನಾವು ಪ್ರಾರಂಭಿಸ್ತೇವೆ ಒಳ್ಳೆ ಉತ್ಸಾಹದಲ್ಲಿ, ಮುಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಪ್ರಯಾಸ ಪಡ್ತೇವೆ, ಅದರ ಫಲ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಕೆಲವು ಸಂಗತಿಗಳು ಮನುಷ್ಯರಿಗೆ ಅಸಾಧ್ಯ. ಯಾಕೆಂದರೆ ಆ ಸಂದರ್ಭದಲ್ಲಿ ನಮಗೊಂದು ಅರಿವಿಕೆ ಉಂಟಾಗಬೇಕು, ದೇವರಿಂದ ಎಲ್ಲವೂ ಸಾಧ್ಯ ಅಂತ. ವಾಕ್ಯ ಹೇಳ್ತಾ ಇದೆ, ಯಾವ ಕಾರ್ಯಗಳು ಮನುಷ್ಯನಿಗೆ ಅಸಾಧ್ಯವಾಗಿದೆಯೋ ಅದು ದೇವರಿಗೆ ಸಾಧ್ಯ. ಇವತ್ತು ಒಂದು ವೇಳೆ ಈ ಮನುಷ್ಯರು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂಥ ಒಂದು ಡಾಕ್ಟರ್ಸ್ಗಳಾಗಿರ್ಬೋದು, ಒಂದು ಇಂಜಿನಿಯರ್ಸ್ಗಳಾಗಿರ್ಬೋದು, ಅಥವಾ ಯಾವುದೇ ಉನ್ನತ ಹುದ್ದೆಗಳಲ್ಲಿರುವವರು ಇದು ನನ್ನ ಕೈಲಿ ಸಾಧ್ಯ ಇಲ್ಲಮ್ಮ ಅಂತ ಹೇಳುವುದಾದರೆ ಅವರು ನಿಮ್ಮ ಕೈ ಬಿಟ್ಟು ಕೊಟ್ಟಿದ್ದಾರಾ? ಬ್ಯಾಂಕಿನವರು, ಹಾಸ್ಪಿಟಲ್ನವರು, ಸ್ವಂತದವರು ಇವರೆಲ್ಲರೂ ಕೂಡ ನಿಮ್ಮ ಕೈ ಬಿಟ್ಟಿದ್ದಾರಾ? ಇದು ಅಸಾಧ್ಯ ನನ್ನ ಕೈಯಿಂದ ಅಂತ. ಆದರೆ ಯೇಸು ಹೇಳ್ತಿದ್ದಾರೆ, ಅವ್ರು ಯಾರು ಅಸಾಧ್ಯ ಅಂದರೋ, ಯಾವ ಮನುಷ್ಯರು ಅಸಾಧ್ಯ ಅಂದರೋ ಅದನ್ನು ನೀನು ಪ್ರಾರ್ಥನೆಯಲ್ಲಿ ಏಸಪ್ಪನ ಪಾದದಲ್ಲಿ ತರುವುದಾದರೆ ಅವರದನ್ನು ಸಾಧ್ಯವಾಗಿ ಮಾಡಿಕೊಡ್ತಾರೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಯಾಕೆಂದರೆ ಯೇಸುವಿನ ಕೈಯಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ ಅಂತ ನಂಬುವರು ಮಾತ್ರ ಹೇಳ್ರಿ. ಈ ಮುಂಜಾನೆಯಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ನನ್ನ ದೇವರು ಸಾಧ್ಯವಾಗಿ ಮಾಡಿಕೊಡ್ತಾರೆ ಅಂತ. ಯಾಕೆಂದರೆ ವಾಕ್ಯ ಹೇಳ್ತಾ ಇದೆ, ಯಾವ ಕಾರ್ಯಗಳು ಮನುಷ್ಯನಿಗೆ ಅಸಾಧ್ಯವಾಗಿದೆಯೋ, ಎಷ್ಟೋ ಕಾರ್ಯಗಳು ಮನುಷ್ಯರಿಗೆ ಅಸಾಧ್ಯ. ಆ ಅಸಾಧ್ಯ ಅಂದ ತಕ್ಷಣ ನಮ್ಮ ಜೀವಿತದಲ್ಲಿ ಉಂಟಾಗುವ ಒಂದೇ ಮಾತು ಏನಂದರೆ, ಬಿಡು ಇನ್ನೇನು ಮಾಡುವುದು, ಆಗಲ್ಲ ಅಂತಿದ್ದಾರಲ್ಲ. ಇಲ್ಲ ಪ್ರಿಯ ದೇವಜನರೇ, ಮನುಷ್ಯರು ಆಗಲ್ಲ ಅನ್ಬೋದು, ಆದರೆ ನೀವು ಪ್ರಾರ್ಥನೆಯಲ್ಲಿ ಅದನ್ನು ತೆಗೆದುಕೊಂಡು ಬಂದರೆ ದೇವರು ಇದು ಸಾಧ್ಯ ಮಗಳೇ, ಇದು ಸಾಧ್ಯ ಮಗನೇ ಅಂತ ಆತ ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ಸಂಗತಿಗಳು ಒಂದು ಬಾರಿ ನೆನಪು ಮಾಡಿಕೊಳ್ಳ್ರಿ. ಯಾವ್ಯಾವ ವಿಷಯಗಳು ನಿಮ್ಮ ಜೀವಿತದಲ್ಲಿ, ಕೆಲಸದಲ್ಲಿ, ಓದುವ ವಿಚಾರದಲ್ಲಿ, ಮದುವೆಯ ವಿಚಾರದಲ್ಲಿ, ಒಂದು ಹಾಸ್ಪಿಟಲ್ಗಳ ವಿಚಾರದಲ್ಲಿ, ಸಾಲದ ವಿಚಾರದಲ್ಲಿ, ಯಾವುದೇ ಸಂಗತಿಗಳಾಗಿರಲಿ, ಯಾವ ವಿಷಯಗಳು ನಿಮಗೆ ಅಸಾಧ್ಯ ಅಂತ ಸುದ್ದಿ ಬಂದಿದೆಯೋ ಅದನ್ನು ಈ ಮುಂಜಾನೆಯಲ್ಲಿ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಬಂದರೆ ಅದು ದೇವರಿಗೆ ಸಾಧ್ಯ ಅಂತ ವಾಕ್ಯ ಮಾತನಾಡ್ತಾ ಇದೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿ ಹೇಳೋಣ, ದೇವರೇ ಅಸಾಧ್ಯವಾದ ಕಾರ್ಯಗಳನ್ನು ಈ ಮುಂಜಾನೆಯಲ್ಲಿ ಸಾಧ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಂತೇಳಿ ಪ್ರಾರ್ಥಿಸೋಣವೇ? ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯನ ಮಟ್ಟಿಗೆ ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ಯಾವ ಕಾರ್ಯಗಳು ಮನುಷ್ಯರಿಗೆ ಅಸಾಧ್ಯವಾಗಿದೆಯೋ ಅದು ದೇವರಿಗೆ ಸಾಧ್ಯ ಅಂತ ಯೇಸು ನೀನೇ ನಮಗೆ ವಾಗ್ದಾನ ಮಾಡಿದ್ದಕ್ಕಾಗಿ ವಂದನೆ ಅಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ ಅಪ್ಪ. ಅವರ ಜೀವಿತದಲ್ಲಿ ಕರ್ತನೆಪ್ಪ, ಯಾವ್ಯಾವ ವಿಚಾರಗಳ ಮೇಲೆ ಅವರು ಅಸಾಧ್ಯ, ಇದು ಇಂಪಾಸಿಬಲ್ ಅನ್ನುವ ಒಂದು ಸುದ್ದಿಗಳನ್ನು ಕೇಳಿದ್ದಾರೋ ಅದೆಲ್ಲವನ್ನು ನೆನಪಿಗೆ ತಂದು ಪ್ರಾರ್ಥಿಸ್ತೇವೆ ಅಪ್ಪ. ಈ ಮುಂಜಾನೆಯಲ್ಲಿಯೇ ಅಸಾಧ್ಯವಾದ ಕೆಲವು ಕಾರ್ಯಗಳು ಅದು ಸಾಧ್ಯವಾಗಿ ಮಾಡಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇವೆ. ಯಾವುದು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಅವರು ಕೈ ಬಿಟ್ಟಿದ್ದಾರೋ ಅಪ್ಪ, ಅವರು ಪ್ರಾರ್ಥನೆಯಲ್ಲಿ ಮತ್ತೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಸಾಧ್ಯವಾದ ಕಾರ್ಯಗಳು ನೀನು ಸಾಧ್ಯವಾಗಿ ಮಾಡಿಕೊಡುವಂಥವರಾಗ್ರಿ. ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ಅದು ಹಾಸ್ಪಿಟಲ್ ಮೆಡಿಕಲ್ಗಳ ವಿಚಾರ ಆಗಿರ್ಬೋದು, ಅದು ಏನೇ ಸಂಗತಿಗಳಾಗಿದ್ದರೋ ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡು. ಅಸಾಧ್ಯವಾದದನ್ನು ಸಾಧ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.